ನುಡಿಗಳನ್ನು ತಮಗೆ ಸಲಹೆ ಸೂಚನೆ ಒಂದು ನಿಮಿಷ ನೋಡ್ರಿ ಅಪ್ ಆ್ಯಂಡ್ ಡೌನ್ ಮಂಡ್ಯ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏನು ಅಮರಾವತಿ ಸೈನ್ಸ್ ಹಾಸ್ಪಿಟ್ಲಿಂದ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಲ್ಲಿವರೆಗೂ ಸಹ ಸಿರಿಧಾನ್ಯ ನಡಿಗೆ ಏನು ನಮ್ಮಲ್ಲಿ ಹಿಂದಿನ ಹಳೆಯ ಖಾದ್ಯಗಳು ಮತ್ತು ಸಿರಿಧಾನ್ಯಗಳು ನಶಿಸಿ ಹೋಗ್ತಾ ಇದೆ, ಅದನ್ನು ಪುನಃ ವಾಪಸ್ ಜಾರಿಗೆ ತರಬೇಕು. ಸಿರಿಧಾನ್ಯ ಸೇವಿಸಿರುವಂಥ ಸಂಖ್ಯೆಗಳನ್ನ ಜಾಸ್ತಿ ಮಾಡಬೇಕು. ಅತಿ ಹೆಚ್ಚು ನೀರನ್ನು ಹಾಕಿ ಬೆಳೀತಾ ಇರುವಂಥ ಬೆಳೆಗಳಾದಂಥ ಅಕ್ಕಿ, ಗೋಧುವೆ, ಇತರ ಬೆಳೆಗಳನ್ನ ತಿನ್ನುವಂಥದ್ದು ಕಡಿಮೆ ಮಾಡಿ, ಅದ್ರ ಮೂಲಕ ಏನು ಆರೋಗ್ಯ ಹಾಳಾಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಗೋಧುವೆ ತಿಂದರೆ ಇದರಲ್ಲಿ ಕ್ಯಾನ್ಸರ್ಕಾರಕ ಗ್ಲೂಟೆನ್ ಇದೆ. 1 kg ಅಕ್ಕಿ ಉತ್ಪಾದನೆ ಮಾಡಬೇಕು ಅಂದರೆ 2,500 ಲೀಟ್ರಷ್ಟು ನೀರು ವೆಚ್ಚ ಆಗ್ತದೆ. ಆದರೆ ಸಿರಿಧಾನ್ಯಗಳು, ಮಂಡ್ಯ ಜಿಲ್ಲೆಯು ಹಿಂದೆಯೂ ಸಹ ಸಿರಿಧಾನ್ಯಗಳ ಆಗರ ಆಗಿತ್ತು. ಬರ್ತಾ ನಮ್ಮ ಆಹಾರ ಪದ್ಧತಿಯ ಬದಲಾವಣೆಯಿಂದ ಅವು ನಶಿಸಿ ಹೋಗ್ತಾ ಇದ್ದಾವೆ. ಹಾಗಾಗಿ ನಶಿಸಿ ಹೋಗ್ತಾ ಇರುವಂಥ ಖಾದ್ಯಗಳು, ಸಿರಿಧಾನ್ಯಗಳನ್ನ ಪುನರ್ ಜಾರಿಗೆ ತರಬೇಕು ಅಂತ ಕಳೆದ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತಲೂ ಸಹ ಭಾರತ ದೇಶದ ಒತ್ತಾಸೆ ಮೇರೆಗೆ ಘೋಷಣೆ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಿರಿಧಾನ್ಯ ನಡಿಗೆಗೆ ಚಾಲನೆ ಕೊಡ್ತಾ ಇದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ CEO ಸಹ ರಾತ್ರಿ 3:15ವರೆಗೂ ಅಲ್ಲೇ ಪ್ರೋಗ್ರಾಮಲ್ಲಿದ್ದರು. ಹಾಗಾಗಿ ಜಾಯ್ನ್ ಆಗಿಲ್ಲ. ನಮ್ಮ ಸಚಿವರು ದಾರಿನಲ್ಲಿ ಇದಕ್ಕೆ ಸೇರಿಕೊಂಡು ಚಾಲನೆ ಕೊಡಲಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನದವರೆಗೂ ಮಧ್ಯೆ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ನಾವು ಟಿಫನ್ ಮಾಡ್ತೀವಿ. ನಂತರ ಬೈಕ್ ಮತ್ತು ವಾಹನಗಳೊಂದಿಗೆ ಕಾರ್ಯಕ್ರಮದ ಹತ್ರ ಹೋಗಿ ಅಲ್ಲೂ ಒಂದು ಸುತ್ತು ಸಿರಿಧಾನ್ಯ ನಡಿಗೆನೂ ಸಹ ಮಾಡಿ ಮುಕ್ತಾಯ ಮಾಡ್ತೀವಿ ಅಂತ ಹೇಳ್ತಾ